ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ಕುಸಿದೆ. ಮತ್ತೊಂದೆಡೆ ತಮಿಳುನಾಡು ಕಾವೇರಿ ನೀರಿಗಾಗಿ ಖ್ಯಾತಿಯನ್ನು ತೆಗೆದೊಕ್ಕೆ ಶುರು ಮಾಡಿದೆ. ಇದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಒಂದು ರೀತಿ ತಲೆನೋವನ್ನು ತಂದೊಡ್ಡಿದೆ. ಸದ್ಯ ನಾನು ಕೆಆರ್ಎಸ್ ಡ್ಯಾಮ್ ಸಮೀಪ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಸದ್ಯ 81 ಅಡಿ ಮಾತ್ರ ನೀರಿರುವಂಥದ್ದು. ಮತ್ತೊಂದೆಡೆ 11 TMC ನೀರು ಮಾತ್ರ ಶೇಖರಣೆಯಾಗಿದೆ. 11 TMCಯಲ್ಲಿ 5 TMC ಡೆಡ್ ಸ್ಟೋರೇಜ್ ಆಗಿರೋದ್ರಿಂದ ಬಳಕೆಗೆ ಲಭ್ಯ ಇರುವಂಥದ್ದು ಕೇವಲ 6 TMC ನೀರು ಮಾತ್ರ. 6 TMCಯಲ್ಲಿ ಬೆಂಗಳೂರಿಗೆ ಸೇರಿದಂತೆ ಕುಡಿಯೋ ನೀರಿಗಾಗಿ ನೀರನ್ನು ಪೂರೈಸಬೇಕು. ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆಯ ರೈತರು ಬೆಳೆದು ನಿಂತಿರುವಂಥ ಬೆಳೆಗಳ ರಕ್ಷಣೆಗಾಗಿ ನೀರನ್ನು ನಾಲೆಗೆ ಬಿಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ನಡುವೆ ತಮಿಳುನಾಡು ಜೂನ್ ತಿಂಗಳ ಕೋಟಾವನ್ನು ನೀರು ಕೊಡಬೇಕು ಅಂತೇಳಿ CWMA ಮುಂದೆ ಪಟ್ಟನ್ನು ಹಿಡಿದಿರುವಂಥದ್ದು ಸಾಕಷ್ಟು ತಲೆನೋವನ್ನು ತಂದೊಡ್ಡಿರುವಂಥದ್ದು. ಯಾಕೆಂದರೆ ತಮಿಳುನಾಡು ನೀರು ಇಲ್ಲದಂತೆ ಇರುವ ಸಂದರ್ಭದಲ್ಲೂ ಕೂಡ ತಮ್ಮ ಪಾಲಿನ ನೀರನ್ನು ಕೊಡಿ ಅಂತ ಹೇಳಿ ಪಟ್ಟನ್ನು ಹಿಡಿತಾ ಇರುವಂಥದ್ದು. ಕಳೆದ ವರ್ಷ ಜೂನ್ ಅಂತ್ಯದಲ್ಲೇ ಡ್ಯಾಮ್ ಭರ್ತಿಯಾಗಿರೋದ್ರಿಂದ ತಮಿಳುನಾಡಿಗೆ ನೀರನ್ನು ಕೊಡಬೇಕಾಗಿರುವಂಥ ಪ್ರಮಾಣಕ್ಕಿಂತ ಹೆಚ್ಚು ನೀರನ್ನು ಹರಿಸಲಾಗಿತ್ತು. ಅಂದರೆ ಪ್ರತಿ ವರ್ಷ ತಮಿಳುನಾಡಿಗೆ 177 TMC ನೀರನ್ನು ಕೊಡಬೇಕು. ಆದರೆ ಕಳೆದ ವರ್ಷ 330 TMC ನೀರನ್ನು ಕೊಡಲಾಗಿತ್ತು. ಅಂದರೆ ಸುಮಾರು 153 TMC ನೀರನ್ನು ಹೆಚ್ಚುವರಿಯಾಗಿ ಬಿಡಲಾಗಿತ್ತು. ಆದರೆ ಈ ವರ್ಷ ಪರಿಸ್ಥಿತಿ ಹಾಗಿಲ್ಲ, ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ಮಳೆ ಆರಂಭದಲ್ಲೇ ಕೈಕೊಟ್ಟಿರೋದ್ರಿಂದ ಕೆಆರ್ಎಸ್ ಸೇರಿದಂತೆ ಕಾವೇರಿ ಕೊಳದ ಎಲ್ಲ ಜಲಾಶಯಗಳು ಬರಿದಾಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಕೂಡ ನೀರಿಗಾಗಿ ಖ್ಯಾತಿಯನ್ನು ತೆಗೆದಿರುವಂಥದ್ದು ಸಾಕಷ್ಟು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿರುವಂಥದ್ದು. ತಮಿಳುನಾಡು ಒಂದು ಕಡೆ ಕಾವೇರಿ ನೀರಿಗಾಗಿ ಪಟ್ಟನ್ನು ಹಿಡಿದಿರುವಂಥದ್ದು CWMA ಮುಂದೆ ಜೂನ್ ತಿಂಗಳ ಕೋಟಾದ 9 TMC ನೀರನ್ನು ಕೊಡಿಸಿ ಅಂತೇಳಿ ಪಟ್ಟನ್ನು ಹಿಡಿದಿದೆ. ಮತ್ತೊಂದೆಡೆ ತಮಿಳುನಾಡು ಒಂದು ಕಡೆ ಆದರೆ ಮತ್ತೊಂದೆಡೆ ಕಾವೇರಿ ನೀರಿನ ಕೆಆರ್ಎಸ್ ನೀರಿನ ಮಟ್ಟವು ಕೂಡ ದಿನೇ ದಿನೇ ಕುಸಿತಾ ಇರೋದ್ರಿಂದ ಸರ್ಕಾರಕ್ಕೆ ತಲೆನೋವು ತಂದಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ಕುಸಿದೆ. ಮತ್ತೊಂದೆಡೆ ತಮಿಳುನಾಡು ಕಾವೇರಿ ನೀರಿಗಾಗಿ ಖ್ಯಾತಿಯನ್ನು ತೆಗೆದೊಕ್ಕೆ ಶುರು ಮಾಡಿದೆ. ಇದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಒಂದು ರೀತಿ ತಲೆನೋವನ್ನು ತಂದೊಡ್ಡಿದೆ. ಸದ್ಯ ನಾನು ಕೆಆರ್ಎಸ್ ಡ್ಯಾಮ್ ಸಮೀಪ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಸದ್ಯ 81 ಅಡಿ ಮಾತ್ರ ನೀರಿರುವಂಥದ್ದು. ಮತ್ತೊಂದೆಡೆ 11 TMC ನೀರು ಮಾತ್ರ ಶೇಖರಣೆಯಾಗಿದೆ. 11 TMCಯಲ್ಲಿ 5 TMC ಡೆಡ್ ಸ್ಟೋರೇಜ್ ಆಗಿರೋದ್ರಿಂದ ಬಳಕೆಗೆ ಲಭ್ಯ ಇರುವಂಥದ್ದು ಕೇವಲ 6 TMC ನೀರು ಮಾತ್ರ. 6 TMCಯಲ್ಲಿ ಬೆಂಗಳೂರಿಗೆ ಸೇರಿದಂತೆ ಕುಡಿಯೋ ನೀರಿಗಾಗಿ ನೀರನ್ನು ಪೂರೈಸಬೇಕು. ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆಯ ರೈತರು ಬೆಳೆದು ನಿಂತಿರುವಂಥ ಬೆಳೆಗಳ ರಕ್ಷಣೆಗಾಗಿ ನೀರನ್ನು ನಾಲೆಗೆ ಬಿಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ನಡುವೆ ತಮಿಳುನಾಡು ಜೂನ್ ತಿಂಗಳ ಕೋಟಾವನ್ನು ನೀರು ಕೊಡಬೇಕು ಅಂತೇಳಿ CWMA ಮುಂದೆ ಪಟ್ಟನ್ನು ಹಿಡಿದಿರುವಂಥದ್ದು ಸಾಕಷ್ಟು ತಲೆನೋವನ್ನು ತಂದೊಡ್ಡಿರುವಂಥದ್ದು. ಯಾಕೆಂದರೆ ತಮಿಳುನಾಡು ನೀರು ಇಲ್ಲದಂತೆ ಇರುವ ಸಂದರ್ಭದಲ್ಲೂ ಕೂಡ ತಮ್ಮ ಪಾಲಿನ ನೀರನ್ನು ಕೊಡಿ ಅಂತ ಹೇಳಿ ಪಟ್ಟನ್ನು ಹಿಡಿತಾ ಇರುವಂಥದ್ದು. ಕಳೆದ ವರ್ಷ ಜೂನ್ ಅಂತ್ಯದಲ್ಲೇ ಡ್ಯಾಮ್ ಭರ್ತಿಯಾಗಿರೋದ್ರಿಂದ ತಮಿಳುನಾಡಿಗೆ ನೀರನ್ನು ಕೊಡಬೇಕಾಗಿರುವಂಥ ಪ್ರಮಾಣಕ್ಕಿಂತ ಹೆಚ್ಚು ನೀರನ್ನು ಹರಿಸಲಾಗಿತ್ತು. ಅಂದರೆ ಪ್ರತಿ ವರ್ಷ ತಮಿಳುನಾಡಿಗೆ 177 TMC ನೀರನ್ನು ಕೊಡಬೇಕು. ಆದರೆ ಕಳೆದ ವರ್ಷ 330 TMC ನೀರನ್ನು ಕೊಡಲಾಗಿತ್ತು. ಅಂದರೆ ಸುಮಾರು 153 TMC ನೀರನ್ನು ಹೆಚ್ಚುವರಿಯಾಗಿ ಬಿಡಲಾಗಿತ್ತು. ಆದರೆ ಈ ವರ್ಷ ಪರಿಸ್ಥಿತಿ ಹಾಗಿಲ್ಲ, ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ಮಳೆ ಆರಂಭದಲ್ಲೇ ಕೈಕೊಟ್ಟಿರೋದ್ರಿಂದ ಕೆಆರ್ಎಸ್ ಸೇರಿದಂತೆ ಕಾವೇರಿ ಕೊಳದ ಎಲ್ಲ ಜಲಾಶಯಗಳು ಬರಿದಾಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಕೂಡ ನೀರಿಗಾಗಿ ಖ್ಯಾತಿಯನ್ನು ತೆಗೆದಿರುವಂಥದ್ದು ಸಾಕಷ್ಟು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿರುವಂಥದ್ದು. ತಮಿಳುನಾಡು ಒಂದು ಕಡೆ ಕಾವೇರಿ ನೀರಿಗಾಗಿ ಪಟ್ಟನ್ನು ಹಿಡಿದಿರುವಂಥದ್ದು CWMA ಮುಂದೆ ಜೂನ್ ತಿಂಗಳ ಕೋಟಾದ 9 TMC ನೀರನ್ನು ಕೊಡಿಸಿ ಅಂತೇಳಿ ಪಟ್ಟನ್ನು ಹಿಡಿದಿದೆ. ಮತ್ತೊಂದೆಡೆ ತಮಿಳುನಾಡು ಒಂದು ಕಡೆ ಆದರೆ ಮತ್ತೊಂದೆಡೆ ಕಾವೇರಿ ನೀರಿನ ಕೆಆರ್ಎಸ್ ನೀರಿನ ಮಟ್ಟವು ಕೂಡ ದಿನೇ ದಿನೇ ಕುಸಿತಾ ಇರೋದ್ರಿಂದ ಸರ್ಕಾರಕ್ಕೆ ತಲೆನೋವು ತಂದಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ.